ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಿಸಿದಂತೆ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ರಿಸರ್ಚ್ ಮೆಥಡಾಲಜಿ ಮೇಲೆ ಕೆಲವು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ May 5ರಂದು PhD ಎಂಟ್ರೆನ್ಸ್ ಟೆಸ್ಟ್ ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ನಿಮಗೆಲ್ಲ ಗೊತ್ತಿರುವ ಹಾಗೆ PhD ಎಂಟ್ರೆನ್ಸ್ ಟೆಸ್ಟ್ನಲ್ಲಿ 50% MCQಗಳು ರಿಸರ್ಚ್ ಮೆಥಡಾಲಜಿಯಿಂದ ಬರ್ತಾ ಇವೆ, ಇನ್ನು ಉಳಿದ 50% MCQಗಳು ನಿಮ್ಮ ಸಬ್ಜೆಕ್ಟ್ನಿಂದ ಬರ್ತಾ ಇವೆ. ಸೊ ಹೀಗಾಗಿ ಈ ರಿಸರ್ಚ್ ಮೆಥಡಾಲಜಿ ಪ್ರಿಪ್ರೇಷನ್ಗಾಗಿ ಇದರಲ್ಲಿ ಕೆಲವು MCQಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಇಲ್ಲಿ ರಿಸರ್ಚ್ ಮೆಥಡಾಲಜಿ ಮೇಲೆ ಗ್ಲೋಬಲ್ ಆನ್ಲೈನ್ ಕನ್ನಡ ಒಂದು ಕೋರ್ಸನ್ನು ಆರಂಭ ಮಾಡಿದೆ. ಇದರಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ವಿಡಿಯೋ ಲೆಕ್ಚರ್ಸ್ ಸಿಗ್ತಾ ಇವೆ, 10 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ, ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ, ಮತ್ತು ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ನೋಟ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಇದು ಕೇವಲ ನಿಮಗೆ 599 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಈ ನಂಬರ್ಸ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು ಅಥವಾ ವಾಟ್ಸಪ್ ಮೆಸೇಜನ್ನು ಕೂಡ ಮಾಡ್ಬೋದು. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವಶನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ರಿಸರ್ಚ್ ಕ್ವಶನ್? ಆಪ್ಷನ್ ಎ ಹೈಪೋಥೆಸಿಸ್, ಆಪ್ಷನ್ ಬಿ ಪ್ರೆಡಿಕ್ಟಿಂಗ್ ದ ಔಟ್ಕಮ್, ಆಪ್ಷನ್ ಸಿ ಇವ್ಯಾಲ್ಯೂಯೇಟಿಂಗ್ ಅ ಫೆನಾಮಿನಾ, ಆಪ್ಷನ್ ಡಿ ಡೆವಲಪಿಂಗ್ ಗುಡ್ ಪ್ರಾಕ್ಟೀಸ್. ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನಾ ಪ್ರಶ್ನೆ ಅಲ್ಲ? ಆಪ್ಷನ್ ಎ ಊಹೆ, ಆಪ್ಷನ್ ಬಿ ಫಲಿತಾಂಶವನ್ನು ಊಹಿಸುವುದು, ಆಪ್ಷನ್ ಸಿ ವಿದ್ಯಮಾನವನ್ನು ಮೌಲ್ಯಮಾಪನ ಮಾಡುವುದು, ಆಪ್ಷನ್ ಡಿ ಉತ್ತಮ ಅಭ್ಯಾಸವನ್ನು ಅಭಿವೃದ್ಧಿಪಡಿಸುವುದು. ಎಸ್, ಹಿಯರ್ ವೆನ್ ಇಟ್ ಕಮ್ಸ್ ಟು ರಿಸರ್ಚ್ ಕ್ವೆಶನ್, yes, by using these by developing the research questions we are going to predict the outcome, we will evaluate the outcome, then it develops good practice also. So here the hypothesis, it is not a type of research question. So here option A is the right answer. So ಇಲ್ಲಿ ಊಹೆ ಎಂಬುದೇನಿದೆ ಸಂಶೋಧನಾ ಪ್ರಶ್ನೆ ಆಗಿಲ್ಲ. ಸಂಶೋಧನಾ ಪ್ರಶ್ನೆಗಳನ್ನು ಬೆಳವಣಿಗೆ ಮಾಡಿ ನಾವು ಫಲಿತಾಂಶವನ್ನು ಊಹಿಸ್ತೀವಿ, ಮೌಲ್ಯಮಾಪನ ಮಾಡ್ತೀವಿ, ಉತ್ತಮವಾದ ಅಭ್ಯಾಸವನ್ನು ಅಭಿವೃದ್ಧಿಪಡಿಸ್ತೀವಿ. ಸೊ ಹೀಗಾಗಿ ಮೂರು ಕೂಡ BCD ಮೂರು ಕೂಡ ಸಂಶೋಧನಾ ಪ್ರಶ್ನೆಗೆ ರಿಲೇಟೆಡ್ ಆಗಿವೆ, ಆದರೆ ಊಹೆ ಎಂಬುದು ಸಂಶೋಧನಾ ಪ್ರಶ್ನೆಗೆ ಸಂಬಂಧವನ್ನು ಹೊಂದಿಲ್ಲ. ಸೊ ಆಪ್ಷನ್ ಎ ಏನಾಗಿದೆ, ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಈಸ್, ಆನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೆಜ್ ಈಸ್? ಆಪ್ಷನ್ ಎ ಲ್ಯಾಬ್ರೋಟರಿ ಆ್ಯಂಡ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್, ಆಪ್ಷನ್ ಬಿ ಸೋಷಿಯಲ್ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್, ಆಪ್ಷನ್ ಸಿ ಅಥಾರಿಟಿ ಆಫ್ ದ ಪ್ರೊಫೆಟ್ ಆರ್ ಗ್ರೇಟ್ ಮ್ಯಾನ್, ಆಪ್ಷನ್ ಡಿ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್. ವೈಜ್ಞಾನಿಕ ಜ್ಞಾನದ ಉದಾಹರಣೆ. ಆಪ್ಷನ್ ಎ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು, ಆಪ್ಷನ್ ಬಿ ಸಾಮಾಜಿಕ ಸಂಪ್ರದಾಯಗಳು ಮತ್ತು ಪದ್ಧತಿಗಳು, ಆಪ್ಷನ್ ಸಿ ಪ್ರವಾದಿ ಅಥವಾ ಮಹಾಪುರುಷರ ಅಧಿಕಾರ, ಆಪ್ಷನ್ ಡಿ ಧಾರ್ಮಿಕ ಗ್ರಂಥಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಎನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೆಜ್ ಇಸ್ ಲ್ಯಾಬ್ರೋಟರಿ ಆ್ಯಂಡ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್. ಇಲ್ಲಿ ಪ್ರಯೋಗಾಲಯಗಳು ಮತ್ತು ಕ್ಷೇತ್ರ ಪ್ರಯೋಗಗಳು ವೈಜ್ಞಾನಿಕ ಜ್ಞಾನಕ್ಕೆ ಉದಾಹರಣೆಯಾಗಿವೆ. ಎಸ್, an example of scientific knowledge is laboratory and field experiment. The next question is, the per capita income of India from 1950 to 1990 is 4 times. This is study of social, factorial, horizontal or longitudinal. 1950ರಿಂದ 1990ರವರೆಗಿನ ಭಾರತದ ಪ್ರತಿ ಬಂಡವಾಳದ ಆದಾಯವು 4 ಪಟ್ಟು ಹೆಚ್ಚಾಗಿದೆ. ಈ ಅಧ್ಯಯನವು ಆಪ್ಷನ್ ಎ ಸಾಮಾಜಿಕ ಅಧ್ಯಯನವಾಗಿದೆ, ಆಪ್ಷನ್ ಬಿ ಫ್ಯಾಕ್ಟೋರಿಯಲ್ ಅಧ್ಯಯನವಾಗಿದೆ, ಆಪ್ಷನ್ ಸಿ ಸಮತಲ ಅಧ್ಯಯನವಾಗಿದೆ, ಆಪ್ಷನ್ ಡಿ ಲಾಂಜಿಟ್ಯೂಡಿನಲ್ ಅಧ್ಯಯನವಾಗಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇಟ್ ಈಸ್ ಲಾಂಜಿಟ್ಯೂಡಿನಲ್ ಸ್ಟಡಿ. ಸೊ ಇದು ಒಂದು ಲಾಂಜಿಟ್ಯೂಡಿನಲ್ ಅಧ್ಯಯನವಾಗಿದೆ. ಎಸ್, ಅ ಲಾಂಜಿಟ್ಯೂಡಿನಲ್ ಸ್ಟಡಿ, ಇಟ್ ಈಸ್ ಅ ರಿಸರ್ಚ್ ಡಿಸೈನ್ ದಟ್ ಇನ್ವಾಲ್ವ್ಸ್ ರಿಪೀಟೆಡ್ ಅಬ್ಸರ್ವೇಷನ್ಸ್ ಆಫ್ ದ ಸೇಮ್ ವೇರಿಯೇಬಲ್ಸ್ ಓವರ್ ಶಾರ್ಟ್ ಆರ್ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್. The next question is, which of the following is not a data collection method? Option A research questions, option B unstructured interviewing, option C postal survey questionnaires, option D participant observation. ಕೆಳಗಿನವುಗಳಲ್ಲಿ ಯಾವುದು ಡೇಟಾ ಸಂಗ್ರಹಣೆಯ ವಿಧಾನವಲ್ಲ? ಆಪ್ಷನ್ ಎ ಸಂಶೋಧನಾ ಪ್ರಶ್ನೆಗಳು, ಆಪ್ಷನ್ ಬಿ ಅಸಂಘಟಿತ ಸಂದರ್ಶನ, ಆಪ್ಷನ್ ಸಿ ಪೋಸ್ಟಲ್ ಸಮೀಕ್ಷೆ ಪ್ರಶ್ನಾವಳಿ, ಆಪ್ಷನ್ ಡಿ ಭಾಗವಹಿಸುವವರ ಅವಲೋಕನ. Yes, here the right answer is option A research questions. Research questions, it is not a type method of data collection. Remaining interview, survey method and participant observation, all these are methods of data collection. ಸೊ ಇಲ್ಲಿ ಸಂದರ್ಶನ ಆಗಿರ್ಬೋದು, ಸಮೀಕ್ಷೆಗಳಾಗಿರ್ಬೋದು, ಅವಲೋಕನಗಳಾಗಿರ್ಬೋದು, ಮೂರು ಕೂಡ ದತ್ತಾಂಶ ಸಂಗ್ರಹಣೆಯ ವಿಧಾನಗಳಾಗಿವೆ. ಸಂಶೋಧನಾ ಪ್ರಶ್ನೆಗಳು ಇದು ದತ್ತಾಂಶ ಸಂಗ್ರಹಣೆಯ ವಿಧಾನ ಆಗಿಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. The next question is, formulation hypothesis may not be necessary in? Option A survey study, option B fact finding studies, option C experimental studies, option D normative studies.
ಊಹೆಯ ಸೂತ್ರೀಕರಣವು ಅಗತ್ಯವಿಲ್ಲದಿರುವುದು. ಆಪ್ಷನ್ ಎ ಸಮೀಕ್ಷೆ ಅಧ್ಯಯನಗಳಲ್ಲಿ, ಆಪ್ಷನ್ ಬಿ ಸತ್ಯ ಶೋಧನೆ ಅಥವಾ ಐತಿಹಾಸಿಕ ಅಧ್ಯಯನಗಳಲ್ಲಿ, ಆಪ್ಷನ್ ಸಿ ಪ್ರಾಯೋಗಿಕ ಅಧ್ಯಯನ, ಆಪ್ಷನ್ ಡಿ ರೂಢಿಗತ ಅಧ್ಯಯನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫ್ಯಾಕ್ಟ್ ಫೈಂಡಿಂಗ್ ಆರ್ ಹಿಸ್ಟಾರಿಕಲ್ ಸ್ಟಡೀಸ್. ಎಸ್, ಎ ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್ is not necessary in historical research. ಊಹೆಯು ಐತಿಹಾಸಿಕ ಅಧ್ಯಯನಗಳಲ್ಲಿ ಅವಶ್ಯವಿಲ್ಲ. ಸೊ ಹಿಸ್ಟಾರಿಕಲ್ ಸ್ಟಡಿ ಆರ್ ಫ್ಯಾಕ್ಟ್ ಫೈಂಡಿಂಗ್ ಸ್ಟಡೀಸ್, these are exploratory in nature, that is inductive research. In fact finding studies, the premises or the matter is to be explored and identified first so that it can become a base for the hypothesis formulation. Therefore hypothesis is not mandatory in historical research. The next question is, who is regarded the father of scientific social survey? ವೈಜ್ಞಾನಿಕ ಸಾಮಾಜಿಕ ಸಮೀಕ್ಷೆಗಳ ಪಿತಾಮಹ ಎಂದು ಯಾರನ್ನ ಪರಿಗಣಿಸ್ತೀವಿ? ಆಪ್ಷನ್ ಎ ಬೆಸ್ಟ್, ಆಪ್ಷನ್ ಬಿ ಬೂತ್, ಆಪ್ಷನ್ ಸಿ ಡಾರ್ವಿನ್, ಆಪ್ಷನ್ ಡಿ ನನ್ ಆಫ್ ದೀಸ್. ಸೊ ಹಿಯರ್ ದ ರೈಟ್ ಆನ್ಸರ್ is ಆಪ್ಷನ್ ಬಿ, ಬೂತ್ is the right answer. Yes, Charles James Booth is regarded as the father of scientific social survey. The next question, a researcher wants to study the future of the Congress in India. For the study, which tool is most appropriate for him? Option A rating scale, option B interview, option C schedule, option D questionnaire. ಒಬ್ಬ ಸಂಶೋಧಕ ಭಾರತದಲ್ಲಿ ಕಾಂಗ್ರೆಸ್ನ ಭವಿಷ್ಯವನ್ನು ಅಧ್ಯಯನ ಮಾಡಲು ಬಯಸುತ್ತಾನೆ. ಅಧ್ಯಯನಕ್ಕಾಗಿ ಯಾವ ಸಾಧನವು ಅವನಿಗೆ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ರೇಟಿಂಗ್ ಸ್ಕೇಲ್, ಆಪ್ಷನ್ ಬಿ ಸಂದರ್ಶನ, ಆಪ್ಷನ್ ಸಿ ವೇಳಾಪಟ್ಟಿ, ಆಪ್ಷನ್ ಡಿ ಪ್ರಶ್ನಾವಳಿ. Yes, here the right answer is option D, questionnaire is very useful. Yes, ಇಲ್ಲಿ ಪ್ರಶ್ನಾವಳಿ ಏನಾಗಿದೆ ಸರಿಯಾದ ಉತ್ತರವಾಗಿದೆ. So questionnaire in research, it is an instrument that consists of set of questions for the purpose of gathering information from the respondents through survey or statistical study. So questionnaire, it contains questions where the respondents where the investigator is going to ask to the respondents. A research question is typically a mix of closed-ended questions and also open-ended questions. The next question, a researcher divides his population into certain groups and fixes the size of the sample from each group. It is called option A stratified sample, option B quota sample, option C cluster sample, option D all of the above. ಒಬ್ಬ ಸಂಶೋಧಕನು ತನ್ನ ಜನಸಂಖ್ಯೆಯನ್ನು ಕೆಲವು ಗುಂಪುಗಳಾಗಿ ವಿಂಗಡಿಸುತ್ತಾನೆ ಮತ್ತು ಪ್ರತಿ ಗುಂಪಿನ ಮಾದರಿಯ ಗಾತ್ರವನ್ನು ಸರಿಪಡಿಸುತ್ತಾನೆ. ಇದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಶ್ರೇಣೀಕೃತ ಮಾದರಿ, ಆಪ್ಷನ್ ಬಿ ಕೋಟಾ ಮಾದರಿ, ಆಪ್ಷನ್ ಸಿ ಕ್ಲಸ್ಟರ್ ಮಾದರಿ, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೋಟಾ ಸ್ಯಾಂಪಲ್. ಕೋಟಾ ಮಾದರಿ ಸರಿಯಾಗಿದೆ. ಎಸ್, ಕೋಟಾ ಸ್ಯಾಂಪ್ಲಿಂಗ್ ಇಸ್ ಡಿಫೈನ್ಡ್ ಆಸ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ where researcher create a convenient sampling involving individuals that represent a population. The next question, which of the following is a non-probability sampling? Option A quota sample, option B simple random sample, option D purposive sample, option D both A and C. ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯವಲ್ಲದ ಮಾದರಿ ವಿಧಾನವಾಗಿದೆ? ಆಪ್ಷನ್ ಎ ಕೋಟಾ ಮಾದರಿ, ಆಪ್ಷನ್ ಬಿ ಸರಳ ಯಾದೃಚ್ಛಿಕ ಮಾದರಿ, ಆಪ್ಷನ್ ಸಿ ಉದ್ದೇಶಿತ ಮಾದರಿ, ಆಪ್ಷನ್ ಡಿ ಮೇಲಿನ ಎ ಮತ್ತು ಸಿ ಎರಡು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಬೋತ್ ಕೋಟಾ ಸ್ಯಾಂಪಲ್ ಆ್ಯಂಡ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಸಾರಿ, ಕೋಟಾ ಸ್ಯಾಂಪಲ್ ಆ್ಯಂಡ್ ಪರ್ಪೋಸಿವ್ ಸ್ಯಾಂಪಲ್ ಬೋತ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್. ಇಲ್ಲಿ ಕೋಟಾ ಮಾದರಿ ಆಗಿರ್ಬೋದು ಮತ್ತು ಉದ್ದೇಶಿತ ಮಾದರಿ ಆಗಿದೆ, ಎರಡೂ ಕೂಡ ಸಂಭವನೀಯವಲ್ಲದ ಮಾದರಿ ವಿಧಾನಗಳಾಗಿವೆ. Yes, non-probability sampling, it is a method of selecting units from a population using subjective method, means non-randomly. Yes, here the investigator is going to choose the people non-randomly, means all the people are getting an equal chance. Non-probability sampling does not require a complete survey frame. It is very fast, easy and also inexpensive. And commonly used non-probability sampling methods are convenience sampling, volunteer sampling, judgment sampling, quota sampling and snowball sampling. Next question is, if a researcher is studying the effect of using laptops in his classroom to ascertain their merit and worth, he is likely conducting which type of research? Option A basic research, option B applied research, option C experimental research, option D evaluation research. ಒಬ್ಬ ಸಂಶೋಧಕ ತನ್ನ ತರಗತಿಯಲ್ಲಿ ಲ್ಯಾಪ್ಟಾಪ್ಗಳನ್ನು ಅವುಗಳ ಅರ್ಹತೆ ಮತ್ತು ಮೌಲ್ಯವನ್ನು ಕಂಡುಹಿಡಿಯಲು ಬಳಸುವ ಪರಿಣಾಮವನ್ನು ಅಧ್ಯಯನ ಮಾಡುತ್ತಿದ್ದರೆ
ಅವನು ಯಾವ ರೀತಿಯ ಸಂಶೋಧನೆಯನ್ನು ನಡೆಸುತ್ತಿರಬಹುದು? ಆಪ್ಷನ್ ಎ ಮೂಲಭೂತ ಸಂಶೋಧನೆ, ಆಪ್ಷನ್ ಬಿ ಅನ್ವಯಿಸುವ ಸಂಶೋಧನೆ, ಆಪ್ಷನ್ ಡಿ ಪ್ರಾಯೋಗಿಕ ಸಂಶೋಧನೆ, ಆಪ್ಷನ್ ಡಿ ಮೌಲ್ಯಮಾಪನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇವ್ಯಾಲ್ಯುವೇಷನ್. ಮೌಲ್ಯಮಾಪನ ಇಲ್ಲಿ ಸರಿಯಾಗಿದೆ. So evaluation research is defined as a form of disciplined and systematic inquiry that is carried out to arrive at an assessment or appraisal of an object, program, practice, activity or system. The next question is, a researcher selects a probability sample of 100 out of the total population. It is here researcher is going to select only 100 out of the total population. It is option A cluster sampling, option B random sampling, option C systematic sample, option D stratified sample. ಸಂಶೋಧಕ ಏನು ಮಾಡ್ತಾ ಇದ್ದಾನೆ, ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ 100 ಜನರನ್ನು ಆಯ್ಕೆ ಮಾಡ್ತಾ ಇದ್ದಾನೆ. ಇದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಕ್ಲಸ್ಟರ್ ಮಾದರಿ, ಆಪ್ಷನ್ ಬಿ ಯಾದೃಚ್ಛಿಕ ಮಾದರಿ, ಆಪ್ಷನ್ ಸಿ ಶ್ರೇಣೀಕೃತ ಮಾದರಿ, ಆಪ್ಷನ್ ಡಿ ವ್ಯವಸ್ಥಿತ ಮಾದರಿ. ಸೊ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಯಾದೃಚ್ಛಿಕ ಮಾದರಿಯಲ್ಲಿ ಸರಿಯಾಗಿದೆ. ರ್ಯಾಂಡಮ್ ಸ್ಯಾಂಪಲ್ ಇಸ್ ದ ರೈಟ್ ಆನ್ಸರ್. Yes, random sampling, it is a part of the sampling technique in which each sample has an equal chance. Yes, here all the people are having equal chance of being selected in the sampling. A sample chosen randomly is meant to be an unbiased representation of total population. Yes, let us move to the next question. While writing research report, a researcher, option A, must arrange it in logical, typical and chronological order. Option B, must not use the numerical figures in numbers in the beginning of sentences. Option C, must compare his results with those of the other studies. Option D, all of the above. ಸಂಶೋಧನಾ ವರದಿಯನ್ನು ಬರೆಯುವಾಗ ಒಬ್ಬ ಸಂಶೋಧಕನು ಅದನ್ನು ತಾರ್ಕಿಕ, ಸಾಮಯಿಕ ಮತ್ತು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಆಪ್ಷನ್ ಬಿ, ವಾಕ್ಯಗಳ ಪ್ರಾರಂಭದಲ್ಲಿ ಸಂಖ್ಯೆಗಳನ್ನು ಅಥವಾ ಸಂಖ್ಯಾತ್ಮಕ ಅಂಕಿಗಳನ್ನು ಬಳಸಬಾರದು. ಆಪ್ಷನ್ ಸಿ, ಇತರ ಅಧ್ಯಯನಗಳ ಫಲಿತಾಂಶಗಳೊಂದಿಗೆ ಹೋಲಿಸಬೇಕು. ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ವೆನ್ ಇಟ್ ಕಮ್ಸ್ ಟು ರಿಸರ್ಚ್ ರಿಪೋರ್ಟ್ ಆಲ್ ಆಫ್ ದಿ ಅಬವ್ ಆರ್ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್. ಸೊ ಇಲ್ಲಿ ಸಂಶೋಧನಾ ವರದಿಯ ಬಗ್ಗೆ ಈ ಮೇಲಿನ ಎಲ್ಲ ಅಂಶಗಳನ್ನು ಕೂಡ ಸಂಶೋಧಕ ಲೆಕ್ಕ ಮಾಡಬೇಕು, ಅಂದರೆ ಗಣನೆಗೆ ತೆಗೆದುಕೊಳ್ಳಬೇಕು. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. A research report, it is a culmination of the research process. It is comprehensive presentation of a researcher's activities, thus the result of the study. So a researcher reports his or her research finding to the research audience in such a way that his personal views are necessarily getting supported. So here when it comes to research report, A, B, C, all the options are correct. The next question is, a good hypothesis should be, option A, formulated in such a way that it can be tested by the data. Option B, precise, specific and consistent. Option C, of limited scope and should not have global significance. Option D, all of the above. ಒಂದು ಊಹೆ ಯಾವ ರೀತಿ ಇರಬೇಕು? ಹೈಪೋಥೆಸಿಸ್. ಆಪ್ಷನ್ ಎ, ಅದನ್ನು ಡೇಟಾ ಮೂಲಕ ಪರೀಕ್ಷಿಸಬಹುದಾದ ರೀತಿಯಲ್ಲಿ ರೂಪಿಸಬೇಕು. ಆಪ್ಷನ್ ಬಿ, ನಿಖರವಾದ ಮತ್ತು ನಿರ್ದಿಷ್ಟವಾದ ಮತ್ತು ಹೆಚ್ಚು ತಿಳಿದಿರುವ ಸಂಗತಿಗಳೊಂದಿಗೆ ಸ್ಥಿರವಾಗಿರಬೇಕು. ಆಪ್ಷನ್ ಸಿ, ಸೀಮಿತ ವ್ಯಾಪ್ತಿಯ ಮತ್ತು ಜಾಗತಿಕ ಪ್ರಾಮುಖ್ಯತೆಯನ್ನು ಹೊಂದಿರಬಾರದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದೀಸ್ ಆರ್ ರೈಟ್. ಮೇಲಿನ ಎಲ್ಲವೂ ಕೂಡ ಊಹೆಗೆ ಸಂಬಂಧಿಸಿದಂತೆ ಸರಿಯಾದ ಆಪ್ಷನ್ಸ್ಗಳಾಗಿವೆ. ಹೈಪೋಥೆಸಿಸ್ ಇನ್ ಅ ಸೈಂಟಿಫಿಕ್ ಕಂಟೆಕ್ಸ್ಟ್, ಇಟ್ ಈಸ್ ಅ ಟೆಸ್ಟೇಬಲ್ ಸ್ಟೇಟ್ಮೆಂಟ್ ಅಬೌಟ್ ದ ರಿಲೇಶನ್ಶಿಪ್ ಬಿಟ್ವೀನ್ 2 or more variables. The next question is, validity of a research can be improved by, option A, taking the true representative sample of the population. Option B, eliminating extraneous factors. Option C, both of the above measures. Option D, none of these. ಸಂಶೋಧನೆಯ ಸಿಂಧುತ್ವವನ್ನು ಯಾವುದರಿಂದ ಸುಧಾರಿಸಬಹುದು? ಆಪ್ಷನ್ ಎ, ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವುದರ ಮೂಲಕ. ಆಪ್ಷನ್ ಬಿ, ಬಾಹ್ಯ ಅಂಶಗಳನ್ನು ತೆಗೆದುಹಾಕುವುದರ ಮೂಲಕ. ಆಪ್ಷನ್ ಸಿ, ಮೇಲಿನ 2 ಕ್ರಮಗಳು. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ ಆಫ್ ದ ಅಬವ್ ಮೆಜರ್ಸ್ ಆರ್ ಕರೆಕ್ಟ್. ಮೇಲಿನ 2 ಕ್ರಮಗಳು ಕೂಡ ವ್ಯಾಲಿಡಿಟಿಗೆ ಸಂಬಂಧಿಸಿದಂತೆ ಸರಿಯಾಗಿವೆ. A true sample will help a researcher gain more authentic results which could be validate. If extraneous factors are present in a research, the result will be influenced by these factors and will not be authentic. So here when it comes to research validity, taking the true representative sample of the population and eliminating extraneous factors, by using both these methods we can improve the validity of research. The next question, in Hindi language the term Anusandhan refers to,
Option A, become goal oriented. Option B, attain the aim. Option C, preying of an aim. Option D, follower of an aim. So here the right answer is option D. Yes, ಅನುಸಂಧಾನ ಮೀನ್ಸ್ ಫಾಲೋವರ್ ಆಫ್ ಎನ್ ಏಮ್. ಅನುಸಂಧಾನ ಅಂತಂದರೆ ಯಾರು ಗುರಿಯನ್ನು ಫಾಲೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಏನಂತೀವಿ, ಅನುಸಂಧಾನ. ಅನುಸಂಧಾನ್, it is a term used in the Hindi language that means a person who follows an aim. Research is based upon option A, rating scale. Option B, experiment. Option C, general principles. Option D, scientific method. ಸಂಶೋಧನೆಯು ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ ರೇಟಿಂಗ್ ಸ್ಕೇಲ್, ಆಪ್ಷನ್ ಬಿ ಪ್ರಯೋಗಗಳು, ಆಪ್ಷನ್ ಸಿ ಸಾಮಾನ್ಯ ತತ್ವಗಳು, ಆಪ್ಷನ್ ಡಿ ವೈಜ್ಞಾನಿಕ ವಿಧಾನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್. ಯು ಹ್ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ದಿಸ್ ಕ್ವೆಶನ್ ಈಸ್ ಫಾರ್ ಯು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಬೇಕು. ಇದರಿಂದ ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ಚೆಕ್ ಮಾಡಲು ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, if you are preparing for Karnataka University Dharwad PhD Entrance Test 2023, Global Online Kannada is providing research methodology course where you will get complete video lectures on research methodology. You will get 10 mock tests with solution PDF, practice MCQ set, notes on research methodology only at ₹600. So if you want to join, you can contact these numbers. You can just send a WhatsApp message. We will respond you. Yes, I wish all the best to all. Thank you.